ಹೇಳಿ. ಸೂರಿ ಸರ್ ಜೊತೆಗೆ ಸಿನಿಮಾ ಇರುವಂಥದ್ದು. ಇಲ್ಲ, ಅನೌನ್ಸ್ ಮಾಡ್ತೀನಿ. ಏನಾದ್ರು ನಡೀತಾ ಇದೆ ಕತೆ ಸ್ಕ್ರಿಪ್ಟಿಂಗ್? ಪ್ರೊಡ್ಯೂಸರ್ಗೆ ಗೊತ್ತಿಲ್ಲದೆ ಮತ್ತು ಡೈರೆಕ್ಟರ್ಗೆ ಹೇಳ್ದೆ ನಾನೇ ಸುಮ್ಮನೆ ರೈಲ್ಡಮ್ಮಾಗಿ ಏನೇನೋ ಮಾತಾಡೋದಕ್ಕಿಂತ ಒಂದು ಟೀಮ್ ಹಾಕೊಂಡು ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಸರ್ ಅಂದರೆ ಸೂರ್ಯ ಸರ್ ಜೊತೆ ಸಿನಿಮಾ, ಅದು ನಿಮ್ಮಿಬ್ಬರು ಕೊಲಾಬರೇಷನ್ ಅಂದರೆ ತುಂಬ ಆಗೋಗಿತ್ತು. ನನಗೆ ಗೊತ್ತು ಕೇಳ್ತಾ ಇದ್ದೀರಾ ಅಂತ, ಬಟ್ ನಾನು ಖುಷಿಯಾಗಿದ್ದೀನಿ. ಬಟ್ ಏನು ಅನ್ನೋದು ಕರೆಕ್ಟಾಗಿ ಗ್ಯಾರಂಟಿ ಆಗುತ್ತೆ. ಸೊ ಇವತ್ತು ಉಮಾಪತಿ ಸರ್ ಬಂದಿತ್ತು, ಅವರು ಕೂಡ ನನ್ನ ಬ್ಯಾನರ್ ಕಡೆಯಿಂದ ಸಿನಿಮಾ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ರೆ ಅದನ್ನು ಚರ್ಚೆಗಳಾಗ್ತಾ ಇದೆಯಾ? ಪ್ರೊಡ್ಯೂಸರ್ಸ್ ಚಾನ್ಸ್ ಕೊಟ್ಟರೆ ಎಲ್ಲ ಆ್ಯಕ್ಟ್ರಸ್ಸು ಮಾಡ್ತಾರೆ, ಒಂದು ಸರ್ ಚಾನ್ಸ್ ಕೊಟ್ಟರೆ ಡಿಫ್ರೆಂಟ್. ಸರ್ ಫೈನಲ್ ಒಂದು ಪ್ರಶ್ನೆ, ಒಬ್ಬ ಸ್ಟಾರ್ಗೆ ಅಭಿಮಾನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ಒಬ್ಬ ಅಭಿಮಾನಿ ಹೇಳ್ತಿದ್ದೆ ಸರ್ ನಿಮ್ಮನ್ನ ಆರ್ಮಿ ಥರ ಕಾಯ್ತೀನಿ ಅಂತ ಸಲ್ಯೂಟ್ ಹೊಡೆದ್ರಲ್ಲ ಸರ್. ಸೊ ಹಿಂಗೆ ನಾನು ನೆನ್ನೆ ನೈಟು ಹಂಗೆ ಬಂದು ಹೇಳೋದು, ಇವತ್ತು 2 ಗಂಟೆ ಅಣ್ಣ ಆರ್ಮಿ ಥರ ಕಾಯ್ತೀನಿ ಅಪ್ಪ, ನೀನೇನು ಕಾಯ್ತು ಮನೆಗೆ ಹೋಗಿ ಬೆಳಗ್ಗೆ. ನಿಮ್ಮ ಅಭಿಮಾನಿಗಳೇ ಆ ಥರ ಡಿಫ್ರೆಂಟ್ ಆಗಿ ವಿಶ್ ಮಾಡೋದು, ಅಂದರೆ ಭಾನುವಾರ ಬಂದರೆ ಒಂದೊಂದು ಸಾಂಗ್ ಡೆಡಿಕೇಶನ್ ಬೆಸ್ಟ್ ಮೇಡಮ್. ತಾಳ್ಮೆಗೆ ಮೆಚ್ಚಬೇಕು ಸರ್. ರೆಸಲ್ಯೂಷನ್ ಏನಾದರೂ ವರ್ಷಕ್ಕೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಆ ಎರಡು ಪ್ಯಾನ್ ಇಂಡಿಯಾನೇ ಆಗಿರುತ್ತೆ ಸರ್, ಅದು ಜವಾಬ್ದಾರಿ ಆಗಿದೆಯಾ? ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ, ಚೆನ್ನಾಗಿದ್ರೆ ಅದು ಪ್ಯಾನ್ ಇಂಡಿಯಾಗೆ ತೊಗೊಂಡೋಗ್ತಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.